3 ದಿನಗಳವರೆಗೆ ಇಂಡೋನೇಷ್ಯಾದ ಪ್ರವಾಸದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸದ ಅಂತಿಮ ದಿನವಾದ ಇಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ಪ್ರಂಬನನ್ ದೇವಾಲಯಕ್ಕಾಗಿ ಭಾರತ ಇಂಡೋನೇಷ್ಯಾ ಸಹಯೋಗದ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆ ಫಲಕವನ್ನು ಜಂಟಿಯಾಗಿ ಅನಾವರಣಗೊಳಿಸಿದರು. प्रम्बानन मंदिर दक्षिण पूर्व एशिया का सबसे बड़ा है परिसर और अब इसके संरक्षण एवं पुनर्स्थापना योग्यकर्ता ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಅಣುವಿನಲ್ಲಿಯೂ ಭಾರತದ ಸಂಸ್ಕೃತಿ ಪ್ರತಿಬಿಂಬಿಸುತ್ತದೆ. ಪ್ರಂಬನನ್ ಹಿಂದೂ ದೇವಾಲಯಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇಲ್ಲಿ ಮೊಳಗುತ್ತಿದ್ದ ಓಂ ನಮಃ ಶಿವಾಯ ಮಂತ್ರವನ್ನು ಕೇಳಿ ಪುಳಕಿತಗೊಂಡೆ ಎಂದರು. ಭಾರತದ ಸಹಸ್ರಾರು ವರ್ಷಗಳ ಪರಂಪರೆಯೇ ಅದ್ಭುತವಾದದ್ದು. ವಿಶ್ವದ ಯಾವ ದೇಶಕ್ಕೆ ಹೋದರೂ ಅಲ್ಲಿ ಭಾರತದ ಪರಂಪರೆಯ ದರ್ಶನವಾಗುತ್ತದೆ. ಅದೇ ರೀತಿಯ ಅನುಭೂತಿಯನ್ನು ಈ ದೇವಾಲಯದಲ್ಲಿ ಪಡೆದುಕೊಂಡೆ ಎಂದ ಪ್ರಧಾನಿ, ಶತಮಾನಗಳಿಂದ ಈ ದೇಗುಲವನ್ನು ಸಂರಕ್ಷಿಸಿಕೊಂಡು ಬರುವ ಮೂಲಕ ಇಲ್ಲಿಯ ವಾಸ್ತುಶಿಲ್ಪದ ಮೇರುಕೃತಿಯನ್ನು ಭವಿಷ್ಯದ ಪೀಳಿಗೆಗೆ ಉಳಿಸಿಕೊಂಡಿರುವುದಕ್ಕೆ ಇಂಡೋನೇಷ್ಯಾ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. 9ನೇ ಶತಮಾನದಲ್ಲಿ ನಿರ್ಮಿಸಲಾದ ಪ್ರಂಬನನ್ ಇಂಡೋನೇಷ್ಯಾದ ಅತಿದೊಡ್ಡ ಹಿಂದೂ ದೇವಾಲಯ ಸಂಕೀರ್ಣವಾಗಿದ್ದು 1991ರಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಲ್ಪಟ್ಟಿದೆ. ಇದು ಅತ್ಯಂತ ಸಂತಸದ ಸಂಗತಿ ಎಂದರು. ಈ ಸಹಯೋಗವು ಎರಡೂ ದೇಶಗಳ ನಡುವಿನ ಶಾಶ್ವತ ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಪರ್ಕಗಳನ್ನು ಸಾರುತ್ತವೆ ಎಂದರು. ಭಾರತದ ಯಾತ್ರಿಗಳು ಈ ಸ್ಥಳಕ್ಕೆ ಇನ್ನು ಮುಂದೆ ಭೇಟಿ ನೀಡಿ ಉಭಯ ದೇಶಗಳ ಬಾಂಧವ್ಯವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದ್ದಾರೆ ಎಂಬ ಭರವಸೆಯನ್ನು ಇದೇ ವೇಳೆ ಪ್ರಧಾನಿ ವ್ಯಕ್ತಪಡಿಸಿದರು. 2029ರ ಮುಂಚಿತವಾಗಿ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸುವುದಾಗಿ ಅಧ್ಯಕ್ಷರು ಮಾತು ಕೊಟ್ಟಿದ್ದು, ಅವರ ಆಹ್ವಾನದ ಮೇರೆಗೆ ಅಂದು ಈ ಸ್ಥಳಕ್ಕೆ ಭೇಟಿ ನೀಡುವುದಾಗಿ ಪ್ರಧಾನಿ ಹೇಳಿದರು. इसलिए मैं इंडोनेशिया के नागरिकों का भी और अब तक रहे हुए सभी शासकों का भी मैं हृदय से अभिनंदन करता हूं. अगर मैं लासा में कैलाश मानसरोवर की यात्रा करता हूं और आज मैं इंडोनेशिया के इस पवित्र टेंपल में आता हूं, मैं देख रहा था एक ही गुंज महामृत्युंजय जाप यहां हो रहा था. ओम नमः शिवाय का उच्चारण हर कोई कर रहा था. ये अपने आप में हृदय को स्पर्श करने वाला था. और मैं देख रहा हूं कि योग्यकर्ता के इस भव्य मंदिर कॉम्प्लेक्स में अब जब हम पुनर्निर्माण का काम करने जा रहे हैं और ये यूनेस्को का वर्ल्ड हेरिटेज है, मुझे पूरा विश्वास है आज के बाद भारत के यात्री तो यहां जरूर आएंगे. दुनिया के दूर दूर क्षेत्रों में कहीं पर भी जाएं, हमें कहीं न कहीं भारत की सांस्कृतिक विरासत. ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ, ಈ ದೇವಾಲಯವು ಕೇವಲ ಭಾರತದ ಸಾಂಪ್ರದಾಯಿಕ ಪರಂಪರೆಯನ್ನು ದರ್ಶಿಸುವುದು ಮಾತ್ರವಲ್ಲದೆ ಇಂಡೋನೇಷ್ಯಾದ ಜೊತೆಗಿನ ಭಾರತದ ಶತಮಾನಗಳಷ್ಟು ಪುರಾತನ ಸಂಬಂಧದ ಪ್ರತೀಕವಾಗಿದೆ ಎಂದರು. ಇಲ್ಲಿ ಕೆತ್ತಲಾಗಿರುವ ರಾಮಾಯಣದ ಚಿತ್ರಣ ಇಂಡೋನೇಷ್ಯಾ ಮತ್ತು ಭಾರತದ ಐತಿಹಾಸಿಕ ಸಂಬಂಧವನ್ನು ಸೂಚಿಸುತ್ತದೆ. ಉಭಯ ದೇಶಗಳ ಸಂಸ್ಕೃತಿಯ ಪ್ರತೀಕವಾಗಿರುವ ಈ ಹಿಂದೂ ದೇವಾಲಯದ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ಫಲಕವನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಜಂಟಿಯಾಗಿ ಅನಾವರಣಗೊಳಿಸುತ್ತಿರುವ ಭಾಗ್ಯ ನನಗೆ ದೊರೆತಿರುವುದು ಸಂತಸದ ಸಂಗತಿ ಎಂದರು. ಇಂಡೋನೇಷ್ಯಾ ಪ್ರವಾಸ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಮತ್ತು ಇತರ ಗಣ್ಯರು ವಿಮಾನ ನಿಲ್ದಾಣದಲ್ಲಿ ಬೀಳ್ಕೊಟ್ಟರು. रवाना हो रहे हैं. ये तस्वीरें आ रही है प्रधान
ಇಂಡೋನೇಷ್ಯಾದಿಂದ ಆಸ್ಟ್ರೇಲಿಯಾದತ್ತ ಹೊರಟ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದ ವಿಮಾನಕ್ಕೆ ಇಂಡೋನೇಷ್ಯಾದ 5 ವಾಯುಸೇನೆಯ ಯುದ್ಧ ವಿಮಾನಗಳು ಬೆಂಗಾವಲು ನೀಡಿದವು.